ಕೆಟ್ಟ ಮಗ ಹುಟ್ಬೋದು, ಆದರೆ ಕೆಟ್ಟ ತಾಯಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಾಗಿದ್ಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಹೇಗೆ ಮಾತಾಡ್ತೀರಾ ಶಿವ ಅವರೇ? ಏನು ಸರ್ ನಿಮ್ಮ ಮಾತಿನ ಅರ್ಥ? ಹಂಗಂದ್ರೆ ನಾನು ಕೆಟ್ಟವನು, ನನ್ನ ತಾಯಿ ಒಳ್ಳೆಯವಳು ಅನ್ನೋದ ನಿಮ್ಮ ಮಾತಿನ ಅರ್ಥ? ಮಾರು ವಸಿ ಸುಮ್ಕಿರು ನೀನು. ತಾಯಂದ್ರಲ್ಲಿ ಕೆಟ್ಟ ತಾಯಿಯೇ ಇರಲ್ಲ ಅಂತ ಕಣ್ಣಾರೆ ಕಂಡಂಗೆ ಹೇಳ್ತೀರಲ್ಲ. ನಮ್ಮ ತಾಯಿ ಏನ್ ಮಾಡೋಳೆ ಅಂತ ನಿಮ್ಗೆ ಗೊತ್ತಾಯ್ತಾ? ನನ್ನ ತಾಯಿ ಮಾಡಿರೋ ಕೆಲ್ಸದ ಮೇಲೆ ನಾನು ನನ್ನ ತಂಗಿರೋ ಅದು ಏಟೊಂದು ಕಷ್ಟ ಅನುಭವಿಸಿದೀವಿ, ಏಟೊಂದು ನೋವು ಪಟ್ಟಿದೀವಿ ಅಂತ ನಿಮಗೆ ಗೊತ್ತಾಯ್ತಾ ಸರ್? ತಾಯಿ ಬಗ್ಗೆ ತಿಳ್ಕೊಂಡೇ ಮಾತಾಡಬೇಕು ಅಂತ ಇಲ್ಲ ಶಿವ ಅವರೇ. ತಾಯಿ ಬಗ್ಗೆ ಮಾತಾಡೋದಕ್ಕೆ ಆ ಸಂಬಂಧ ಬಗ್ಗೆ ಗೊತ್ತಿದ್ರೆ ಸಾಕು. ಸರ್, ನಿಮ್ಮ ಅಜ್ಜಿಯವರು ಮಾತಾಡಂತ ಮಾತಾಡೋದನ್ನ ನಾ ಕೇಳಿಸ್ಕೊಂಡಿವ್ನಿ. ನಿಮ್ಮ ಹೆತ್ತ ತಾಯಿಂದನೇ ನಿಮಗೆ ಏಟೊಂದು ಅನ್ಯಾಯ ಆಯ್ತು ಅಂತ ನಾ ತಿಳ್ಕೊಂಡಿವ್ನಿ ಸರ್. ಅಂಥದ್ರಾಗೆ ನೀವೇ ಮಾತಾಡ್ತಿದ್ದೀರಾ. ನೀವೇನೇ ಹೇಳಿದ್ರು ಹೆತ್ತ ತಾಯಿ ತಪ್ಪು ಮಾಡಲ್ಲ, ತಪ್ಪು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಕರಿಗಾಲ ಸರ್, ಹೆತ್ತ ತಾಯಿನೂ ತಪ್ಪು ಮಾಡ್ತಾಳೆ. ನೀವು ಹೆರಿಗೆ ಮಾಡೋ ಡಾಕ್ಟರ್ ಅಲ್ವಾ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಒಂದು ಮಗಿ ಹುಟ್ಟಿದ ತಕ್ಷಣ ಆ ಮಗಿ ಕಳ್ಬಳ್ಳಿನ ಕತ್ತರಿಸ್ಬಿಡ್ತೀರಲ್ಲ ಸರ್, ಯಾಕೆ ಸರ್? ತಾಯಿ ಅಲ್ವಾ, ಹಂಗೆ ಇಡ್ಬೋದಲ್ಲ, ಯಾಕೆ ಕತ್ತರಿಸ್ತೀರ ಸರ್? ಹಂಗಂತ ತಾಯಿ ಅನ್ನೋ ಸಂಬಂಧ ಮ್ಯಾಕೆ ನಂಗೆ ಕೋಪ ಇಲ್ಲ ಸರ್, ನಾನು ದ್ವೇಷ ಮಾಡಕ್ಕಿಲ್ಲ. ನಂಗೆ ತಾಯಿ ಪದದ ಮ್ಯಾಕೆ, ತಾಯಿ ಅನ್ನೋ ಸ್ಥಾನದ ಬಗ್ಗೆ ಗೌರವ ಐತೆ. ಆದ್ರೆ ನಿಮ್ಮಂತ ನನ್ನಂತ ಮಕ್ಕಳನ್ನ ದೂರ ಮಾಡಿ ನಮಗ ಅನ್ಯಾಯ ಮಾಡಿ ಹೋಯ್ತಾರಲ್ಲ ಅಂತ ತಾಯಂದ್ರನ್ನ ನಾನು ದ್ವೇಷಿಸ್ತೀನಿ ಸರ್, ಯಾವತ್ತೂ ದ್ವೇಷಿಸ್ತೀನಿ. ನೋಡಿ ಶಿವ ಅವರೇ, ನಿಮ್ಮ ತಾಯಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಯಾವತ್ತಾದ್ರೂ ಅವ್ರ ಜೊತೆ ಕೂತ್ ಮಾತಾಡಿದ್ದೀರಾ? ಯಾಕೆ ಹೀಗಾಯ್ತು ಅಂತ ಕೇಳಿದ್ದೀರಾ? ಇಲ್ಲ. ಹೋಗಿ ಆ ವಿಷಯದಲ್ಲಿ ಸತ್ಯ ಇದೆ ಅಂತನಾದ್ರೂ ಕೇಳಿದ್ದೀರಾ? ಇಲ್ಲ. ಶಿವ ಅವರೇ, ಸತ್ಯಕ್ಕೆ 3 ಮುಖ. ಒಂದು ನಿಮಗೆ ಕಾಣ್ತಿರೋ ಮುಖ, ಒಂದು ನನಗೆ ಕಾಣ್ತಿರೋ ಮುಖ, ಇನ್ನೊಂದು 2 ಸತ್ಯಗಳ ಮಧ್ಯೆ ಇರೋ 3ನೇ ಮುಖ. ಗಮ 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 ಸಾರು. ಹಳ್ಳಿ ಹೊಲದಲ್ಲಿ ಚಂದ್ರನ ಬೆಳಕಲ್ಲಿ ಊಟ ಮಾಡದೇ ಮಜಾ. ಹಾಗಂತ ಸ್ವರ್ಗದಲ್ಲೇ ಕಳೆದೋಗ್ಬಿಡಿ, ನಾಳೆ ವ್ರತ ಬೇರೆ ಇದೆ. ಯಾವ ವ್ರತ ಶಾಂತಮ್ಮ? ಅದು ಜಾತ್ರೆ ಟೈಮ್ನಾಗೆ ನಮ್ಮ ಊರಿನಲ್ಲಿ ಹೆಣ್ಮಕ್ಳು ಅವ್ರ ಗಂಡಂದ್ರಿಗೆ ಒಳ್ಳೇದಾಗ್ಲಿ ಶ್ರೇಯಸ್ಸಾಗ್ಲಿ ಅಂತ ಉಪವಾಸ ಇದ್ದು ವ್ರತ ನಿಲ್ತಾರೆ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ರಾತ್ರಿವರೆಗೂ ಉಪವಾಸ ಇದ್ದು ಯಾವ ಲೋಪನೂ ಆಗ್ತಿರೋ ತರ ವ್ರತ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಬಾರು, ನೀನು ಹಂಗೆಲ್ಲ ಮಾಡಂಗಿಲ್ಲ. ನೋಡ್ರವ, ನೀವೇ ನೋಡ್ಕೋಬೇಕು. ನಾನು ದೇವಸ್ಥಾನದಾಗೆ ಕಂಕಣ ಕಟ್ಟಿರ್ತೀನಿ, ಇವಳ ಜವಾಬ್ದಾರಿ ನಿಮ್ದು. ಯಾಕೆ ಮಾಡ್ಬಾರ್ದು ನಾನು? ಅದಕ್ಕೆ ಉಪವಾಸ ಇರಬೇಕು. ನೀನ್ ಹಸುವು ತಡೆಯಕ್ಕಾಗಲ್ಲ ಅಂತ ಅಣ್ಣ ಮಾತಾಡ್ತಿರೋದು ಆ ತರ. ಒಂದಿನ ಹಸ್ಕೊಂಡಿರ್ತೀನಿ ಅಂತ ಹಿಂಗೆ ಹೇಳ್ತಿದ್ಯಲ್ಲ ಮಾವ. ನೀನು ಊರನ್ನೇ ಕಾಯೋನು ಅಂತದ್ರಲ್ಲಿ ನಾನು ಒಂದಿನ ಉಪವಾಸ ಮಾಡಿ ನಿನ್ನ ಕಾಯ್ಬೇಕು ಅಂತ ನನಗೆ ಅನ್ಸ್ಬಾರ್ದ? ನಿತ್ಯ, ಊರಿನ ಮದುವೆ ಆದ ಎಲ್ಲ ಹೆಣ್ಮಕ್ಳು ಗಂಡನ್ಗೋಸ್ಕರ ಮಾಡೋ ವ್ರತ ಇದು. ಮದುವೆ ಆದ ಹೊಸರಲ್ಲೇ ಈ ಜಾತ್ರೆ ಬಂದಿದೆ. ನೀನ್ ಈ ವ್ರತ ಮಾಡಿದ್ರೆ ಕರ್ಣಂಗೆ ತುಂಬಾ ಒಳ್ಳೇದಾಗತ್ತೆ. ನಿತ್ಯ ಅವ್ರು ಯಾಕೆ ವ್ರತ ಮಾಡಬೇಕು? ಈ ಥರ ಸಡನ್ಲಿ ಹೇಳಿದ್ರೆ ಹೇಗೆ? ಅವ್ರ ವ್ರತ ಎಲ್ಲ ಮಾಡೋದು ಬೇಡ. ಆಹಾ, ನೋಡಿದ್ರಾ ಕರ್ಣ ಸರ್ ಹೆಂಡತಿ ಮೇಲೆ ಎಷ್ಟೊಂದು ಕಾಳಜಿ ವಹಿಸ್ತಾರೆ. ಅದು ಇನ್ನು ಮದ್ವೆ ಆಗಿ 10 ದಿನ ಆಗಿದ್ದು. ಇವಾಗ್ಲೇ ಹಿಂಗಂದ್ರೆ ಹೋಗ್ತಾ ಹೋಗ್ತಾ ಇನ್ನೂ ಡೆವಲಪ್ಮೆಂಟ್ಸ್ ಆಗ್ಬೋದು. ಪ್ರೀತಿ ಇರೋರ್ ಮೇಲೆ ಕಾಳಜಿ ತೋರ್ಸಕ್ಕಾಗಲ್ಲ, ಪ್ರೀತಿ ಇಲ್ದೋರ್ ಮೇಲೆ ಕಾಳಜಿ ತೋರಿಸ್ಲೇಬೇಕು. ಎಂತ ಕಷ್ಟದ ಪರಿಸ್ಥಿತಿಲಿ ಅವರೇ ಕಾರಣ ಸರು. ಅವ್ವ ಇವ್ರ ಬದುಕಿಗೊಂದು ಉತ್ತರ ಕೊಡು ತಾಯಿ.
ಅಜ್ಜಿ ಅವರು ವ್ರತ ಮಾಡೋದು ಬೇಡ, ನನ್ಗಿಷ್ಟ ಇಲ್ಲ. ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಪ್ಪ. ನಮ್ಮನ್ನು ಕಾಯೋ ತಾಯಿಗೆ ನಾವು ಕೊಡೋ ಗೌರವ. ಒಂದು ದಿವಸ ಉಪವಾಸ ಇದ್ರೆ ಏನೂ ಆಗಲ್ಲ. ಗಂಡು ದಿಕ್ಕಿಲ್ದರ ಮನೆಗೆ ನೀನೆಪ್ಪ ಎಲ್ಲ. ನೀನೊಬ್ಬ ಚೆನ್ನಾಗಿದ್ರೆ ನಿನ್ನ ನೆರಳಲ್ಲಿ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಿನಗೋಸ್ಕರ ಈ ವ್ರತ ಮಾಡಲೇಬೇಕು. ಸರಿ ಶಾಂತಿ, ಮಾಡ್ತೀನಿ. ಹಸು ತಡಿಯೋಕ್ಕಾಗಲ್ಲ ಅಂತ ವ್ರತ ಮಾಡ್ತಾ ಇರೋದಕ್ಕಾಗತ್ತಾ ಗುಂಡು? ಈಗ ನೋಡು, ಮೊದಲೆಲ್ಲ ನೀನು ಊಟನೇ ಮುಖ್ಯ ಅಂತ ಹೇಳ್ತಿದ್ದೆ. ಈಗ ನಿನ್ನ ಗಂಡನಿಗೋಸ್ಕರ ಊಟ ಎಲ್ಲ ಬಿಟ್ಟು ವ್ರತ ಮಾಡ್ತಿದ್ಯಾ. ಅದೇ ಪ್ರೀತಿಗೋಸ್ಕರ ನನ್ನ ಗಂಡಂಗೆ ಒಳ್ಳೇದಾಗ್ಲಿ ಅಂತ ನಾನು ವ್ರತ ಮಾಡ್ತಿದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಹೇಳು? ಪ್ರೀತಿ. ನನ್ನ ಗಂಡ ತೋರಿಸೋ ಪ್ರೀತಿಗೆ ನನ್ನ ಕಡೆಯಿಂದ ಪುಟ್ಟ ಸೇವೆ ನಾನು ಮಾಡ್ತಿದ್ದೀನಿ. ಅದೇ ಥರ ನಿನ್ನ ಗಂಡನಿಗೋಸ್ಕರ ನೀನು ಪುಟ್ಟ ಸೇವೆ ನೀನು ಮಾಡ್ತಿದ್ಯಾ ಅಷ್ಟೇ. ನಮ್ಮ ನಿಧಿ ಕೂಡ ಮಾಡ್ಬೋದಿತ್ತು, ಆದರೆ ಅವಳಿಗಿನ್ನೂ ಮದುವೆನೇ ಆಗಿಲ್ವಲ್ಲ. ಆದರೂ ಅವಳು ಪ್ರೀತಿಸೋ ಜೀವಕ್ಕೋಸ್ಕರನಾದರೂ ವ್ರತ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಏನೋಪ್ಪ, ನೀನು ಮಾಡ್ತಿಲ್ಲ ಅಲ್ವಾ ನಿಧಿ?